ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಸಾಮಾಜಿಕ ಪಿಡುಗಾಗಿರುವ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರದ ಜೊತೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸವಾಗಬೇಕು ಎಂದ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಮೀರ್ ಪಿ ನಂದ್ಯಾಲ್ ಹೇಳಿದರು. ನಗರದ ಇಗೆರೆತಾಯಮ್ಮ ತಿಪ್ಪೇಸ್ವಾಮಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ಚಳ್ಳಕೆರೆ ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲಿಗೂ ಅನ್ಸುತ್ತೆ ಈ ದಿನಗಳನ್ನ ನೀವು ಮತ್ತೆ ವಯಸ್ಸಾದ್ಮೇಲೆ ಮಾಡ್ಕೊಳ್ತೀರಾ ಆ ಟೈಮಲ್ಲಿ. ಸೊ ಅಂತ ಒಂದು ದಿವಸಗಳಲ್ಲಿ ಆ ಒಂದು ಬಾಲ್ಯಾವಸ್ಥೆಯಲ್ಲಿ ಅವರಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಶಿಕ್ಷಣವನ್ನು ಕೊಡದೆ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚೋ ಪ್ರಮೇಯ ಈ ದಿವಸದಲ್ಲಿ ನೋಡ್ತಾ ಇದ್ದಾವೆ. ಅವರಿಗೆಲ್ಲ ಮನೆಯಲ್ಲಿ ಬಡತನ ಇದೆ, ಆ ಕಾರಣಕ್ಕಾಗಿ ಇಲ್ಲ ಮಕ್ಕಳು ದುಡಿಲಿ ಅಂತ ಹೇಳಿ ದುಡಿಮೆಗೆ ಹಚ್ಚೋ ಒಂದು ಪ್ರಮೇಯ ಇದೆ. ಸೊ ಅಂತ ಒಂದು ದಿನಗಳನ್ನ ಬಾಲ್ಯಾವಸ್ಥೆಯಲ್ಲಿ ಯಾವ ಮಕ್ಕಳು ನೋಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಬಾಲಕಾರ್ಮಿಕ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ ಯೂಶಲಿ ಯಾರ ಮನೆಯಲ್ಲಿ ಬಾಲಕಾರ್ಮಿಕರು ಇರ್ತಾರೆ, ಅವ್ರು ಕೇಳಿದಾಗ ಅವ್ರ ತಂದೆ ತಾಯಿ ಹೇಳಿದ ಒಂದೇ ಮಾತು, ಇಲ್ಲ ನಮ್ಮ ಮನೆಯಲ್ಲಿ ಬಹಳ ಬಡತನ ಇದೆ, ಅದಕ್ಕೋಸ್ಕರ ದುಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮಕ್ಕಳನ್ನ ಕೂಡ ನಾವು ಕೆಲಸಕ್ಕೆ ಕಳಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದು ಸರಿನಾ ಅವ್ರು ಹೇಳೋದು? ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಒಂದೇ ಪರಿಹಾರ ಅಂದ್ರೆ ಶಿಕ್ಷಣ. ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲರೂ ಇರ್ಬೋದು, ಯಾರು ಕೂಡ ಶ್ರೀಮಂತ ವರ್ಗದಿಂದ ಬಂದವರು ಇರ್ಲಿಕ್ಕಿಲ್ಲ. ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರೆ, ಸಿಲ್ವರ್ ಸ್ಪೂನ್ ಇಟ್ಕೊಂಡು ಯಾರು ಕೂಡ ಹುಟ್ಟಿರೋದಿಲ್ಲ. ಎಲ್ಲರೂ ಕಷ್ಟಪಟ್ಟು ಶಿಕ್ಷಣ ಪಡೆದುಕೊಂಡು ಮನೇಲಿ ಎಷ್ಟು ಕಷ್ಟ ಇದ್ರು ಕೂಡ ಬಂದಿರ್ತಾರೆ. ಅಲ್ಲಿ ಶಿಕ್ಷಕರು ಕೂಡ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಸೊ ಶಿಕ್ಷಣ ಒಂದಿದ್ಬಿಟ್ರೆ ನಮ್ಮ ಮನೆಯಲ್ಲಿರೋ ಬಡತನ ಆಗಿರ್ಬೋದು, ಬೇರೆ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆಲ್ಲರಿಗೂ ಕೂಡ ಪರಿಹಾರ ಸಿಗುತ್ತೆ. ಸೊ ಈ ಒಂದು ನಿಮ್ಮ ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಬೇಕು. ಅಲ್ಲಿ ಏನ್ ಹೇಳ್ತಾರೆ, ಇಲ್ಲ ನಮಗೆ ಸ್ಕೂಲಿಗೆ ಕಳ್ಸಕ್ಕೂ ದುಡ್ಡಿರಲಿಲ್ಲ ಅಂತ ಎಷ್ಟೋ ಪೇರೆಂಟ್ಸ್ ಹೇಳ್ಬೇಕು ಸ್ಕೂಲಿಗೆ ಹೋಗಕ್ಕೆ. ರೈಟ್ ಟು ಎಜುಕೇಶನ್ ಕೇಳಿದಿರಾ? ಶಿಕ್ಷಣ ಹಕ್ಕು ಕೇಳಿದಿರಾ? ಸಂವಿಧಾನ ಅಡಿಯಲ್ಲಿ ಯಾವ ಅನುಚ್ಛೇದ ಬರುತ್ತದು? ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವ ಅನುಚ್ಛೇದ, ಯಾವ ಆರ್ಟಿಕಲ್ ಬರುತ್ತೆ? 21A ಅಂತ ನ್ಯೂಲಿ ಇಂಟ್ರೊಡ್ಯೂಸ್ ಇದೆ. ಅದರಲ್ಲಿ ಏನ್ ಹೇಳುತ್ತೆ, ಸರ್ಕಾರದ ಮೇಲೆ ಜವಾಬ್ದಾರಿ ಹೊರತಾ